ನಮಸ್ಕಾರ. ಈ ವಿಡಿಯೋ ಮಾಡುವ ಬ್ಯಾಕ್‌ಗ್ರೌಂಡನ್ನು ಸಂಕ್ಷಿಪ್ತದಲ್ಲಿ ನಾನು ಹೇಳಬಯಸ್ತೇನೆ. ಕಳೆದ ಒಂದು ವಾರದಿಂದ ನಮ್ಮ BSF, ಜಮ್ಮು ಕಾಶ್ಮೀರ್ ಪೊಲೀಸ್ ಹಾಗೂ ನಮ್ಮ ಸೇನೆಯ ಸನ್ನದ್ಧ ಸಿಪಾಯಿಗಳು ಹುಡುಕಿ ಈ ಭಯೋತ್ಪಾದಕರನ್ನು ಅರೆಸ್ಟ್ ಆದರೂ ಮಾಡ್ತಾ ಇದ್ದಾರೆ, ಇಲ್ಲ ಅವರನ್ನು ಎಲಿಮಿನೇಟ್ ಮಾಡ್ತಾ ಇದ್ದಾರೆ. ಈ ಎಲ್ಲ ಪ್ರಕ್ರಿಯೆಯಲ್ಲಿ ನಡೆದಾಗ ಏನು ಪೆಹಲ್ಗಾಮ್ ಘಟನೆ ನಡೀತು, ಅದರ ದುಃಖ ಎಲ್ಲರಿಗೂ ಇದೆ, ಅದೇ ಥರ ನನಗೂ ಇದೆ. ಆದರೆ ನಮ್ಮ ಶತ್ರು ರಾಷ್ಟ್ರ ಆದ ಪಾಕಿಸ್ತಾನ್, ಅವರ ಪ್ರಧಾನಮಂತ್ರಿಗಳು ಸೇನೆಯ ಒಂದು ಸಮ್ಮೇಳನದಲ್ಲಿ, ಅಲ್ಲಿ ಪಾಕಿಸ್ತಾನ್ ಏರ್ಫೋರ್ಸ್, ಆರ್ಮಿ ಮತ್ತು ನೇವಿ ಅವರ ಸಮ್ಮುಖದಲ್ಲಿ ಸೇನಾ ಅಧ್ಯಕ್ಷ ಅಬ್ದುಲ್ ಮುನೀರ್ ಎದುರುಗಡೆ ಕುಂತಿದ್ದ. ಅವರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. 9 और 10 तारीख के बीच में रात को 2:30 बजे मेरे शिपा सालार ने मुझे हॉटलाइन पर फ़ोन किया और ये बताया रावलपिंडी के खान एयरबेस में पाकिस्तान के एयर स्ट्रिप पर बैलिस्टिक मिसाइल से हमला किया है और कई और एयर स्ट्रिप में भी उन्होंने हमला किया है. ಪಾಕಿಸ್ತಾನಿನ ಜನರಲ್ ಅಬ್ದುಲ್ ಮುನೀರ್ಗೆ ಮತ್ತು ಪಾಕಿಸ್ತಾನದ ಪ್ರಧಾನಮಂತ್ರಿಗಳಿಗೆ ಅವ್ರಿಗೆ ಅರಿವು ಇಲ್ಲ. ಈ ಘಟನೆ ನಡೆದು ಈಗ 10 ದಿವಸ ಆಯಿತು. ಆವಾಗ ಏನೋ ಗಡಬಡಿಯಲ್ಲಿ ಅವ್ರು ಹೇಳಿರ್ಬೋದು ಬ್ಯಾಲಿಸ್ಟಿಕ್ ಮಿಸೈಲ್ ಸೆ ಅಟ್ಯಾಕ್ ಕಿಯಾ ಅಂತ. ನೋಡಿ, ಬ್ಯಾಲಿಸ್ಟಿಕ್ ಮಿಸೈಲ್ ಅಟ್ಯಾಕ್ ಆಗಿದ್ರೆ 5 ಕಡೆ ಇಡೀ ಪಾಕಿಸ್ತಾನ ಧೂಳಿಪಟ ಆಗಿ ಹೋಗ್ತಿತ್ತು. ನಾವು ಅಟ್ಯಾಕ್ ಮಾಡಿದ್ದು ಕ್ರೂಸ್ ಮಿಸೈಲ್. ಅದು ಲಿಮಿಟೆಡ್ ಏರಿಯಾನಲ್ಲಿ ಡಿಸ್ಟ್ರಕ್ಷನ್ ಆ್ಯಕ್ಟಿವಿಟಿ ಮಾಡ್ತದೆ. ಫಾರ್ ಎಕ್ಸಾಂಪಲ್, ನಾವು 5-6 ಏರ್ಬೇಸಿನ ಏರ್ ಸ್ಟ್ರಿಪ್ಗಳನ್ನು ಧ್ವಂಸ ಮಾಡಿದ್ರಿ. ಈಗ ಅವರು ಟೆಂಡರ್ ಕರೆದಿದ್ದಾರೆ. ಅದನ್ನು ದ ಡಾನ್ ಅಂತ ಪೇಪರ್ ಇದೆ, ಮತ್ತು ಪಾಕಿಸ್ತಾನ ಗೌರ್ಮೆಂಟಿನ ಕೆಲವೊಂದು ವೆಬ್ಸೈಟ್ನಲ್ಲಿ ಕೂಡ ಏರ್ಪೋರ್ಟನ್ನು ರಿಪೇರಿ ಮಾಡಲಿಕ್ಕೆ ಆಲ್ರೆಡಿ ಅವ್ರು ಟೆಂಡರ್ ಕರೆದಿದ್ದಾರೆ. ಅಂತಂದರೆ ಟೆಂಡರ್ ಕರೆದಿದ್ದು ಮತ್ತು ಪಾಕಿಸ್ತಾನಿನ ಪ್ರಧಾನಮಂತ್ರಿಗಳು ಸಾರ್ವಜನಿಕವಾಗಿ ಘೋಷಣೆ ಕೂಗಿದ್ದು ಅಂತಂದರೆ ಅವ್ರಿಗೂ ಇದನ್ನು ಸಾರಾಸಗಟವಾಗಿ ಒಪ್ಕೊಂಡಿದ್ದಾರೆ. ಇಲ್ಲೇ ಭಾರತವು ಬಂದು ನಮಗೆ ಅಟ್ಯಾಕ್ ಮಾಡಿದೆ ಅಂತ. ಇಷ್ಟೆಲ್ಲ ಘಟನೆಗಳು ನಡೆದ ಮೇಲೂ ಕೂಡ ಕೆಲವೊಬ್ಬ ಹಿತಾಸಕ್ತಿಗಳು, ಶತ್ರುಗಳು, ನಮ್ಮ ದೇಶದ ಶತ್ರುಗಳನ್ನೇ ನಮ್ಮ ದೇಶದಲ್ಲೇ ಇಟ್ಕೊಂಡು ಇದಕ್ಕೆ ಎವಿಡೆನ್ಸ್ ಎಲ್ಲಿದೆ ಅಂತ ಕೇಳ್ತಾ ಇದ್ದಾರೆ. ಇನ್ನು ಪಾಕಿಸ್ತಾನನೇ ಎವಿಡೆನ್ಸ್ ಕೊಟ್ಟ ಮೇಲೆ
ಇವರ ರಾಜಕೀಯ ಮೆಂಟ್ಯಾಲಿಟಿ ಹೆಂಗಿದೆ ನೋಡಿ. ಈಗೂ ಕೂಡ ಕೋಲಾರಿನ MLA ಅವರಾದ ಮಂಜುನಾಥ್, ಸ್ವಾಮಿ ನಿನಗೆ ನಮಸ್ಕಾರ. ಬೂಡಾಟಕ್ಕೆ ನಾವು 4 ಏರ್ಕ್ರಾಫ್ಟ್ ಹಾರಿಸಿದ್ದೇವೆ ಅಂತ ಹೇಳ್ತಾ ಇದ್ದಾರೆ ಅವರು. ನೋಡಿ, ನಿಮ್ಮ ರಾಜಕೀಯ ನೆಲವನ್ನು ಗಟ್ಟಿ ಮಾಡಲಿಕ್ಕೆ, ಕೋಲಾರದ ಜನತೆ ನಿಮಗೆ ಪುನಃ ಆಯ್ಕೆ ಮಾಡಲಿಕ್ಕೆ ನೀವು ರಾಷ್ಟ್ರ ವಿರೋಧಿ ಈ ಥರ ಸ್ಟೇಟ್ಮೆಂಟ್ ಕೊಟ್ಟರೆ ಇದು ನಿಮ್ಮ ಭವಿಷ್ಯಕ್ಕೂ ಒಳ್ಳೆಯದಲ್ಲ, ದೇಶಕ್ಕೂ ಒಳ್ಳೆಯದಲ್ಲ. ನಮ್ಮ ಕರ್ನಾಟಕ ಜನತೆಗೆ ಇದು ಒಂಥರ ಮುಜುಗೋರು ತರ್ತದೆ. ದಯವಿಟ್ಟು ಇಂಥ ಘೋಷಣೆಗಳನ್ನು, ಇಂಥ ಹೇಳಿಕೆಗಳನ್ನು ಕೊಡಬಾರ್ದು ಅಂತ ಅವರಲ್ಲಿ ನಾನು ವಿನಂತಿ ಮಾಡ್ಬೋದು ಅಷ್ಟೇ ಹೊರತು ಅವ್ರ ಬಾಯಂಕರು ನಾವು ಮುಚ್ಚಲಿಕ್ಕಾಗಲ್ಲ. ಅದೇ ಥರ ಮಧ್ಯಪ್ರದೇಶದ ಉಪಮುಖ್ಯಮಂತ್ರಿಗಳು, ಮಧ್ಯಪ್ರದೇಶದ ಒಬ್ಬ ಮಂತ್ರಿಯು ಕೂಡ ಬಹಳ ಹೀನವಾಗಿ ನಮ್ಮ ಮಹಿಳಾ ಆರ್ಮಿ ಅಧಿಕಾರಿ ಅವ್ರ ಬಗ್ಗೆನೂ ಮಾತಾಡಿದ್ದಾರೆ. ಇವೆಲ್ಲ ನಾವು ಸ್ಟೇಟ್ಮೆಂಟ್ ಮಾಡಬೇಕಾದ್ರೆ, ಏನಾದರೂ ಮಾತಾಡಬೇಕಾದ್ರೆ ವಿ ನೀಡ್ ಟು ಫ್ಯಾಕ್ಟ್ ಚೆಕ್ ವಾಟ್ ಈಸ್ ದ ಫ್ಯಾಕ್ಟ್ ಹ್ಯಾಪನ್ ಅಂತ. ಅದಕ್ಕೆ ಒಂದು ಮಾತ್ರ ನಿಜ, ಕಳೆದ 8 ದಿವಸಗಳಿಂದ ಇಷ್ಟು ಪೆಟ್ಟು ನಾವು ಪಾಕಿಸ್ತಾನಕ್ಕೆ ಕೊಟ್ಟಿದೆ ಅಂತಂದರೆ, ಪಾಕಿಸ್ತಾನ್ ಆ ಡಿಫೀಟನ್ನು ಕನ್ಸೀವ್ ಮಾಡಿದ್ದಾರೆ. ಆ ವಿಜುವಲ್ಸು, ವಿಡಿಯೋಗಳು ನೋಡಿದಾಗ ನಂಗೆ ಅನಿಸ್ತದೆ ಬಹಳಷ್ಟು ಪ್ರಮಾಣದ ಪ್ರಾಣಹಾನಿ ಮತ್ತು ಅಲ್ಲಿಯ ಏರ್‌ಸ್ಟ್ರಿಪ್‌ಗಳನ್ನು